ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಧನ್ಯಕುಮಾರ್. ಓಕೆ, ಸುಮಾರು ದಿವಸ ಆದಮೇಲೆ ವಿಡಿಯೋ ಬಿಡ್ತಾ ಇದ್ದೀನಿ. ಓಕೆ, ನಾನು ಮತ್ತು ಸುತನ್ ಮತ್ತು ಪ್ರಕಾಶ್ ವಿಡಿಯೋ ಮಾಡ್ತಾ ಇದ್ದೇನೆ. ಆಮೇಲೆ ತೋರಿಸ್ತೀವಿ. ಇವತ್ತು ನಾವು ಸಕಲೇಶಪುರ ಹೋಗ್ತಾ ಇದ್ದೇವೆ. ಇವತ್ತು ಶನಿವಾರ. ಸಕಲೇಶಪುರ ಹೋಗಿ ಅಲ್ಲಿ ಏನೇನಾಗುತ್ತೆ ಅಂತೇಳಿ ನೋಡೋಣ. ಬನ್ನಿ. ನಾವೀಗ ಬಂದಿದ್ದೀವಿ ಚಾರ್ಮುಡಿ ಘಾಟ್ಗೆ. ಫಸ್ಟ್ ಚಾರ್ಮುಡಿ ಘಾಟ್ ದಾಟೇ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕಂದ್ರೆ. ಓಕೆ, ಚಾರ್ಮುಡಿ ಘಾಟ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ನೋಡಿ ಹೇಗಿದೆ ಅಂತೇಳಿ. ವಿಡಿಯೋ ಮಾಡ್ಬೋದಲ್ಲ. ನೋಡಿ, ಸುಭಾಷೇ ಬರ್ತಿದ್ದಾನೆ. ಬೇಗ ಬಾ ಪ್ರಕಾಶ್. ಈಗ ಹೋಗ್ತಾ ಇದ್ದೀವಿ ನಾವು. ಈಗ ಅದೇ ನೋಡಿ ಯಾವ ರೀತಿ ಇದೆ ಅಂತೇಳಿ. ಸುಮಾರು ಟೈಮು ಅಷ್ಟೇನ 5 ಆಗಿದೆ. 4:35 4:20 ಟೈಮ್ ಆಗಿದೆ. ನೈಲಾಗುತ್ತಾ ಇಲ್ಲಿ ಏನಿಲ್ಲ ಕಣೆ, ಬಂದು ಬಗ್ಗದಿಲ್ಲ ನೋಡ್ತಾನೆ. ಎಲ್ಲೋದು ನಾವು ಸುಭಾಷ್ ಬರಪ್ಪ. ಪ್ರಕಾಶ್ ಮಗ ನಾ ಹೇಳಿದೆ ಬೇಕಂತ ಬಿಟ್ಟು ಬಂದ ನೋಡು. ಲಾ ಸುಭಾಷ್ ಕರೆದಪ್ಪ, ನೀವು ಬಂದಿಲ್ಲ. ಏನು ಇದು ಇವಾಗ ಚಾರ್ಮುಡಿ ಘಾಟ್ ದಾಟ್ಕೊಂಡು ಬಂದಿದ್ದೀವಿ. ಈಗ ಇಲ್ಲಾಗೆ ಟೀ ಅಂತಾರ ಕುಡಿಯೋಣ ಅಂತ ನಿಲ್ಲಿಸಿದ್ದೀವಿ. ಇಬ್ಬರು ಜ್ಯೂಸ್ ಕುಡಿತಾ ಇದ್ದಾರೆ, ನಾನು ಕಾಫಿ ಕುಡಿತಾ ಇದ್ದೀನಿ. ಮಸಾಲೆಲ್ಲ ಸೇಮ್ ಎಲ್ಲ. ಈ ಸೋಡಾ ಪುಡಿ ಹಾಕೋದ್ರಿಂದ ಉಪ್ಪುತ್ತೆ. ಮೊಬೈಲ್ ಇದು ತಗೊಬೇಕು ಮನೆ ಹಿಡ್ಕೊಳ್ಳೋದು, ಇದಕ್ಕೆ ಸಾವು ಹಿಡ್ಕೊಂಡು ಬಂತು. ನಾವಿವಾಗ ಬಂದಿದ್ದೀವಿ ಮನೆ ಹಿಡ್ಕೊಂಡಿದ್ದೀವಿ. ಸುತ್ತ ಐಸ್ ಕ್ರೀಮ್ ತಂಬೇಕಂತೆ. ಈ ಚಳಿಯಲ್ಲಿ ಐಸ್ ಕ್ರೀಮ್ ತಿಂತಾರೆ. ಹೌದು, ಫೋನ್ ಇಲ್ಲಿ ಮೇಲೋಗಿ ನೋಡೋಣ ಹೇಗಿರುತ್ತೆ ಅಂತೇಳಿ. ನೋಡಿ, ಹಂಗೆ ಒಂದು ವ್ಯೂ ತೋರಿಸ್ತೇನೆ. ಅಲ್ಲಿಂದ ಗಾಡಿಗಳು ನಿಂತಿದೆ. ಆಲ್ಮೋಸ್ಟ್ ಒಂದು 5:40 ಆಗಿದೆ. ಟೈಮ್ ಬಂದ್ಬಿಟ್ಟು ಏನು 5:40 ಕಾರ್ ನಿಂತಿದೆ ಅಂದರೆ ಏನಿಲ್ಲ. ಆವಾಗಲೇ ಹೇಳ್ದೆ, ಟೈಮ್ ಹೇಳ್ದೆ, ಎಷ್ಟು ಚೆನ್ನಾಗಿ ಹೇಳ್ದೆ. ಎಷ್ಟು ಮಗ ಟೈಮ್ ಅಂದರೆ 4:20 ಅಂತೆ. ಈ ಕೋಲ್ಡ್ ವೆದರಲ್ಲಿ ತಣ್ಣ ಐಸ್ ಕ್ರೀಮ್ ತಿನ್ನೋ ಮಜಾನೇ ಬೇರೆ. ನೋಡಿ, ಆ ಮಕ್ಕಳಿಗೆ ಬುದ್ಧಿ ಇರುತ್ತೆ, ಐಸ್ ಕ್ರೀಮ್ ತಿನ್ಬಾರ್ದು ಇಂಥ ಟೈಮಲ್ಲಿ ಅಂತೇಳಿ. ಇಂಥವ್ರಿಗೆ ಇರಲ್ಲ. ಇಲ್ಲ, ಏನು ಮಾಡೋಕ್ಕಾಗಲ್ಲ, ಎಕ್ಸ್ಪೀರಿಯನ್ಸ್ ಮಾಡಬೇಕೆಲ್ಲ. ಯಾರೋ ರಾಕಿ ಬೈತಾನ ಅಂತ. ಬರ ಬೇಗ ಬರ. ಅಯ್ಯ ನಿಂತ್ಬಿಟ್ಟಾನ ಎಲ್ಲಾರ ಬರಲಿ. ಎಲ್ಲ ಮೋಡ ಅವತ್ತು ಚಿತ್ರದುರ್ಗದಲ್ಲಿ ನಡೆಸಿದ್ದು ಮಸ್ತ್ ನಡೆಸಿದ್ದು.
ಕೊನೆಗೂ ಮೇಲ್ಗಡೆ ರೀಚ್ ಆಗಿದ್ವಿ. ಇನ್ನು ಮೇಲ್ಗಡೆ ಇದೆ, ತೋರಿಸ್ತೀವಿ. ನೋಡಿ ಯಾವ ರೀತಿ ತೋರಿಸ್ತೀನಿ ಬಾ. ಯಾವುದೇ ಥರ ಸರಿ ಇಲ್ಲಪ್ಪ, ನಮ್ಮ ಶಿವಮೊಗ್ಗನೇ ಚೆನ್ನಾಗಿದೆ. ನೋಡಿ ನೋಡಿ ಯೂಟ್ಯೂಬ್ಗೋಸ್ಕರ ಏನೇನೆಲ್ಲ ಹೇಳ್ತೇನೆ ನೋಡಿ. ಏನು ಏನು ಯೂಟ್ಯೂಬ್ಗೋಸ್ಕರ ಅಲ್ವೋ ಇರೋದು ಹೇಳಿದ್ ಬಾರೋ. ಫುಲ್ ಚಳಿ ಆಗ್ತಾ ಇದೆ. ನೋಡಿ ನೋಡಿ ಕಲೀರಿ. ಈ ಏಜಲ್ಲಿ ಐಸ್ ಕ್ರೀಮ್ ತಿಂತಾನೆ. ಏಜಲ್ಲಿ ಅಂತೀನಿ, ವೆದರಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಹಾಂ ಲೆಜೆಂಡ್. ನಾಳೆ ಶೀತ ಆಯ್ತಂತ ಮಲ್ಕೊಂತಾನೆ. ನೋಡಿ 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 ಏನೋ ಅಲ್ಲೋ ಕೂತವ್ರು ಜನ, ಎಲ್ಲ ಜಾಗ ಸಿಗ್ಲಿಲ್ವಾ? ಫುಲ್ ಚಳಿ ಆಗ್ತಾ ಇದೆ. ಆಂಟಿ ಎಲ್ಲ ಅಲ್ಲಿ ಹೋಗಿ ಫೋಟೋ ತಗೊಂತಿದ್ದಾರೆ. ಸೊಕ್ಕತ್ತಿದೆಯಲ್ಲ ಮಗ. ನೋಡಿದ್ರಲ್ಲ, ಇದೇ ದೇವ್ರ ಮನೆ ಬೆಟ್ಟ. ನೋಡಿ ಅದೆಲ್ಲ ಯಾವ ರೀತಿ ಕಾಣಿಸ್ತಿದೆ. ಆ ಗ್ಯಾಪಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದ್ರ ಕೆಳಗೆ ಮನೆ ಇದೆಯಾ ನೋಡಿ. ಎಲ್ಲ ಫೋಟೋ ತೆಗಿತಾ ಇದ್ದಾರೆ. ನಿಮಗೆ ಆ್ಯಕ್ಚುಲಿ ದೇವ್ರು ಕಾಣಿಸುತ್ತೆ ಇಲ್ಲಿ. ಇದನ್ನ ನೋಡಿದ್ರೆ S23 ಅಲ್ಟ್ರಾ ತೊಂದರೆ ಕಾಣಿಸುತ್ತೆ, ಇದು ಕಾಣಿಸಲ್ಲ ಇದರಲ್ಲಿ. ಆಂಟಿ ಜಂಪ್ ಮಾಡಿ ಇಲ್ಲ, ಈಗೆಲ್ಲ ಜನ ಹೊಡಿತಾರಲ್ಲ. ಕಾಣಿಸ್ತಿದೆ ಕಣ್ಣು, ಅದು ಮೂಗು, ಬಾಯಿ, ಹಿಂಗೆ ನೋಡು. ಫುಲ್ ಗಾಳಿ, ಚಳಿ ಆಗ್ತಾ ಇದೆ ನೋಡಿ. ತುಂಬ ಶೆಕೆ ಹೊಡಿತಾ ಇದೆ, ಬರಕ್ಕೆ ಹೋಗ್ಬೇಡಿ. ಫೋಟೋ ಕ್ಲಿಕ್ ಆಯ್ತಲ್ಲ, ಫೋಟೋದೇ ಅಲ್ವಾ ಅದು? ಹಾಗೆ ಅದೆಲ್ಲ ಸಾವು ಬರಲ್ಲ ಮಣ್ಣು ಬರಲ್ಲ ಅದು ಫೋನ್ ನಮ್ಮದು. ಇದು ಸುಮಾರು 3,500 ಅಡಿ ಇದೆ ಸೀ ಲೆವೆಲಿಂದ ಮೇಲ್ಗಡೆ. ಮತ್ತು ಇದು ಮೂಡಿಗೆರೆ ತಾಲೂಕಲ್ಲಿದ್ದು, ಇದು ಸುಮಾರು 22 ಕಿಲೋಮೀಟ್ರ್ ಆಗುತ್ತೆ ಮೂಡಿಗೆರೆಯಿಂದ. ಮತ್ತು ಚಿಕ್ಕಮಗಳೂರಿಂದ 52 ಕಿಲೋಮೀಟ್ರ್ ಆಗುತ್ತೆ. ನೆಕ್ಸ್ಟ್ ನೀವು ಸಕಲೇಶ್ಪುರದಿಂದ ಬರೋದಿದ್ರೆ 57 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಇಲ್ಲಿ ಯಾವುದೇ ರೀತಿಯಾದಂತಹ ಎಂಟ್ರಿ ಫೀಸ್ ಸಹ ಇರುವುದಿಲ್ಲ. ಇಲ್ಲೊಂದು ಕಲ್ಲಿನ ಮನೆ ಕಟ್ಟಿದ್ದಾರೆ. ಆ ಕಲ್ಲನ್ನ ನೀವು ತಗೊಂಡೋಗ್ಬಿಟ್ಟು ನೀರಲ್ಲಿ ಮುಳುಗಿಸಿದ್ರೆ ಅದು ತೇಲುತ್ತೆ. ಅದ್ರ ಮೇಲೆ ರಾಮ 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 ಅಂತ ಬರ್ದಿದೆ. ಬೇಕಾದ್ರೆ ನೀವು ಬಂದ್ಬಿಟ್ಟು ಚೆಕ್ ಮಾಡ್ಬೋದು. ನಾವೆಲ್ಲ ಚೆಕ್ ಮಾಡಿದ್ದೀವಿ ಆಲ್ರೆಡಿ. ಝೂಮ್ ಆಗ್ತಿದ್ದೀನಿ. ನಿಮಗೆ ರಾಮ ಅಂತ ಕಾಣಿಸಿದ್ರೆ ಕಮೆಂಟ್ ಮಾಡಿ ಗೈಸ್. ಓಕೆ ಗೈಸ್, ನೆಕ್ಸ್ಟ್ ಎಲ್ಲಿ ಇಳಿತೀವೋ ಅಲ್ಲೋಗಿ ಮೀಟ್ ಮಾಡೋಣ. ನೋಡಿ ಎಲ್ಲ ಕೆಳಗಡೆ ಒಂದು ಸ್ವಲ್ಪ ವ್ಯೂ ಚೆನ್ನಾಗಿದೆ ಹೋಗ್ತಾ, ಹಾಗೆ ವೀಡಿಯೋ ಮಾಡಿ ಹಾಕಿರ್ತೀನಿ ನೋಡಿ. ನೋಡಿ ನೀವು ಬಂದು ಹೋದರೆ ಹೇಳಿ. ನಾವು ಮೂಡಬಿದ್ರೆಯಿಂದ ಸೀದಾ ಬಂದಿದ್ದೇವೆ ಇಲ್ಲಿಗೆ. ಇಲ್ಲ ಕಾಣಿಸ್ಬೇಡ ಬಾವಿ ಕಾಣಿಸ್ತಿದೆ ನೋಡಿ. ಆ ಬಾವಿಲಿ ಇಲ್ಲಿ ಹೇಳೋ ಎಲ್ಲಿ ಒಂದು ಕಾಲದಲ್ಲಿ ಸೀತೆ ನೀರನ್ನ ಎಳಿತಾ ಇದ್ಲಂತೆ. ಅದಕ್ಕೆ ನೀವು ಹೋಗ್ಬಿಟ್ಟು ಬಾವಿಯಲ್ಲಿ ನೀರು ಟೇಸ್ಟ್ ಮಾಡಿದ್ರೆ ಸಿಹಿ ಇರುತ್ತೆ. ಬಟ್ ಅದಷ್ಟು ಸುತ್ತ ನೀರು ನೀವು ಟೇಸ್ಟ್ ಮಾಡಿದ್ರೆ ಸಿಹಿ ಇರೋಲ್ಲ, ಕೆಟ್ಟದಾಗಿರುತ್ತೆ. ಉಪ್ಪು ನೀರು ಇರ್ಬೋದು. ಅದಕ್ಕೆ ಇಲ್ಲಿ ದೇವ್ರ ಮನೆ ಅಂತ, ದೇವ್ರ ಬಾವಿ ಅದು ಆ್ಯಕ್ಚುಲಿ. ಹಿಂಗೆ ಹೆಸರು ಬಂದಿದೆ. ಎಲ್ಲ ಕತೆ ಹೊಡಿತಾನೆ, ಎಲ್ಲ ಕೇಳಿಸ್ಕೊಂಡು ಯಾರೋ ಸತ್ಯ ಅಂತ ತಿಳ್ಕೊಂಬೇಡಿ. ನೀವು ಬರ್ಬೇಕಾದ್ರೆ ಒಂದು ಬಿಂದಿಗೆ ಎತ್ಕೊಂಡ್ಬಂಡ್ರಿ. ಬಿಂದಿಗೆ ಎತ್ಕೊಂಡ್ಬಿಟ್ಟು ಅಲ್ಲಿ ಹಗ್ಗನೂ ತರಬೇಕು ನೀವೇ. ಹಗ್ಗ ಇದೆ. ಹಗ್ಗದಲ್ಲಿ ಬಿಂದಿಗೆ ಹಾಕ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ನೀರ್ ಎತ್ರಿ. ಇನ್ ಕೇಸ್ ನಿಮ್ಗೆ ನೀರ್ ಸಿಕ್ಕರೆ ನೀವು ಕೇಳ್ಕೊಂಡಿದ್ದೆಲ್ಲ ಈಡೇರ್ತದೆ. ಇಲ್ಲ ನೀರ್ ಬರ್ಲಿಲ್ಲ ಅಂದ್ರೆ ಅದು ಈಡೇರಲ್ಲ ಅಂತ ಅಷ್ಟೇ ಮುಗಿತು. ಬಾಯಿ ಕತೆ ಹೊಡಿತಾರೆ ಡೈರೆಕ್ಟರ್ ಆಗೋದ್ರೆ. ನೋಡಿ ದೇವಸ್ಥಾನ ಇದೆಯಲ್ಲ ಅಂತ ಇಲ್ಲಿ ಕೈ ಮುಡ್ಕೊಂಡ್ಬಿಡಿ ಎಲ್ಲರೂ.
ತೆಲುತ್ತೆ, ನಂಗೆ ದೇವರನ್ನೇ ಗೊತ್ತಿಲ್ಲ ಅದೆಲ್ಲ. ಇವರೇ ಹೇಳ್ತಾರೆ ಇದು ಅಲ್ಲಿಂದೇ ನೀರಿದು ನೋಡಿ ಹೆಂಗಿದೆಯಾ, ಸ್ವೀಟ್ ಇದೆಯಾ ಹಾಕಿದೀವಿ ನೋಡಿ. ನೀವು ಬಿಂದಿಗೆ ತಂದ್ರೆ ಬಿಂದಲ್ಲಿ ಹಾಕ್ಬೋದು. ಅರ್ಧ ಕೆ ಜಿ ಶುಗರ್ ಹಾಕ್ದಂಗೆ ಸ್ವೀಟ್ ಫುಲ್ಲು. ಅರ್ಧ ಕೆ ಜಿ ಮತ್ತೆ ಇದು ಕುಡಿದ್ರೆ ಶುಗರ್ ಎಲ್ಲ ಬರಲ್ಲ. ಗಾಯ್ಸ್ ಇಲ್ಲಿಂದ ನಾವು ನೆಕ್ಸ್ಟು ಮನೆ ಹೋಗೋದು. ಸಕಲೇಶ್ವರ ಹೋಗ್ತಾ ಇದ್ದೀವಿ. ಹಾಂ ಅದೇ ಗಾಯ್ಸ್ ನಾ ಎಡಿಟ್ ಕಟ್ ಮಾಡ್ತೀನಿ. ಓಕೆ ನಾ ಇವಾಗ ವಾಪಸ್ ಎಲ್ಲ ಹೋಗ್ತಾ ಇದ್ದೀವಿ. ನೋಡೋದು ಎಲ್ಲ ಹೋಗ್ತಿದ್ದೀವಿ ಗೊತ್ತಿಲ್ಲ. ನಾವು ಎಲ್ಲ ಹೋಗ್ತೀವಿ ನಮಗೂ ಗೊತ್ತಿರಲ್ಲ ಅದು. ವಾಪಸ್ ಇದೆ ಘಾಟಲ್ಲಿ ಹೋಗ್ಬೇಕು. ರಾತ್ರಿ ಚಳಿ ಹೀಗೆ ಆಗ್ತಿದೆ.